ಸಾಂಗ್ಗಳ ವಿಚಾರದಲ್ಲಿ ಅದೊಂದು ಬೇರೆದೇ ಟೇಸ್ಟ್ ಬೇಕು ಅದಕ್ಕೆ ಸಾಂಗ್ಗಳ ವಿಚಾರದಲ್ಲಿ. ಸೊ ಈ ಕಡೆ ಡೈರೆಕ್ಷನ್ ಜೊತೆಗೆ ಇನ್ನೊಂದು ಅಷ್ಟೇ ಸಮಾನವಾಗಿ ಬೇಕಾಗಿರುವಂಥ ಸಾಂಗ್ಗಳನ್ನ ಹಿಟ್ ಮಾಡುವಂಥದ್ದು ಮತ್ತೆ ಒಳ್ಳೆ ಸೆನ್ಸ್. ಸೊ ಆ ವಿಚಾರದಲ್ಲಿ ವಿಜಯ್ ಕುಮಾರ್ ಸರ್ಗೆ ಭಾಳ ಮ್ಯೂಸಿಕ್ ಮೇಲೆ ಗಂಧಗಾಳಿ ಅದೆಲ್ಲವೂ ಅದ್ಭುತವಾಗಿರೋದ್ರಿಂದನೇ ಎಲ್ಲ ಸೂಪರ್ ಹಿಟ್ ಸಾಂಗ್ಗಳು ಬರ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗೂ ಮೇಯ್ನ್ಲಿ ಸರ್ ಕೊಡೋ ಫ್ರೀಡಮ್, ಅಂದರೆ ಅವ್ರು ನಮ್ಮನ್ನ ಬಿಟ್ಬಿಡ್ತಾರೆ. ನಮಗೆ ಏನು ನಮಗೆ ಯಾವ ಥರ ಕೂರಿಸ್ಬೇಕು ಕಥೆನ ಒಳಗಡೆ ನಮ್ಮೊಳಗೆ ಅದನ್ನು ಕೂರಿಸ್ಬಿಟ್ಟು ನಮ್ಮನ್ನ ಬಿಟ್ಬಿಡ್ತಾರೆ. ಅದಾದಮೇಲೆ ಅವರು ಅಷ್ಟೊಂದು ಇದಾಯ್ತಾ ಅದಾಯ್ತಾ ಅನ್ನೋ ಥರ ಎಲ್ಲ ಇದು ಮಾಡಲ್ಲ. ಒನ್ಸ್ ಅವ್ರ ತಲೆಯಲ್ಲಿ ಇರೋದನ್ನ ನಮಗೆ ಟ್ರಾನ್ಸ್ಲೆಂಡ್ ಮಾಡಿದ್ಮೇಲೆ ಆಮೇಲೆ ನಮ್ಮ ಇದಕ್ಕೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಅವರು ನಮ್ಮಿಂದ ಏನು ನೋಡೋದಂದರೆ ಹೆಂಗೆ ಇವನಿಂದ ಬರೋದನ್ನು ನಾನು ಕ್ಯಾಚ್ ಮಾಡಬೇಕು, ಅದನ್ನು ಪರ್ಫೆಕ್ಟಾಗಿ ಕ್ಯಾಚ್ ಮಾಡ್ತಾರೆ ವಿಜಯ್ ಸರ್. ಸೊ ಅದರಿಂದಾಗಿ ನಮಗೂ ಒಂದು ಅದೇ ಹೇಳಿದ್ನಲ್ಲ, ಕ್ರಿಯೇಟಿವಿಟಿ ಈಚೆ ಬರಬೇಕು ಅಂತಾರೆ. ಅದಕ್ಕೆ ಮೇಯ್ನ್ ಬೇಕಾಗಿರೋ ಧೈರ್ಯ. ಅವರು ಆ ಧೈರ್ಯ ಮಾಡ್ತಾರೆ. ನೀನೇನು ಬೇಕಾದ್ರೂ ಮಾಡಮ್ಮ, ನಾನು ತೆಗಿತೀನಿ ಅನ್ನೋ ಒಂದು ಧೈರ್ಯ ಮಾಡ್ತಾರೆ ಅವರು. ಆ ಧೈರ್ಯ ನಮಗೇನಾಗುತ್ತೆ, ಇವ್ರು ಹೇಳಿದ್ಮೇಲೆ ನಾವು ಯಾಕೆ ನಮ್ಮನ್ನು ನಾವು ಕಟ್ಟಾಕೋಬೇಕು ಅನ್ನೋದೊಂದು ಬೈ ಡಿಫಾಲ್ಟ್ ಶುರು ಆಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಈ ಗಾನಾ ಪ್ಯಾಟರ್ನ್ ಕನ್ನಡಕ್ಕೂ ಸಖತ್ತಾಗಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ತಮಿಳ್ ಸಾಮಾನ್ಯವಾಗಿ ಕಾಣ್ತಾ ಇದ್ವಿ ಗಾನಾ ಪ್ಯಾಟರ್ನ. ಕನ್ನಡದಲ್ಲೂ ಕೂಡ ಅದೊಂದು ನಿಮ್ಮ ಒಂದು ತಂಡ ಅದನ್ನು ಪ್ರೂವ್ ಮಾಡ್ತಾ ಇದ್ರಿ, ಮತ್ತೆ ಮತ್ತೆ ಗೆಲ್ಲಿಸ್ತಾ ಇದ್ರಿ ಅದನ್ನು. ಹೌದು, ಇದು ಒಂದು ಕಡಿಮೆ ಎಕ್ಸ್ಪ್ಲೋರ್ ಆಗಿರ್ತಕ್ಕಂಥ ಒಂದು ಪ್ಯಾಟ್ರನ್ ಇದು. ಇನಿಷಿಯಲಿ ಚರಣ್ ಸರ್ ಇದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ತಮಿಳಲ್ಲೆಲ್ಲ ಇದು ಆಲ್ರೆಡಿ ನೀವು ನೋಡಿರ್ಬೇಕು, ಅವರೆಲ್ಲ ಆಲ್ರೆಡಿ ಇದು ಒಂದು ಭಾಗವಾಗಿ ನಿಂತ್ಬಿಟ್ಟಿತ್ತು. ಯಾಕಂದರೆ ಅವರು ತುಂಬ ಅವ್ರ ಪರ್ಸ್ನಲ್ ಲೈಫಲ್ಲೆಲ್ಲ ಉಪಯೋಗಿಸ್ಕೊತಾ ಇದ್ರು. ಸೊ ನಮ್ಮಲ್ಲಿ ತಂದಾಗ ಅದನ್ನು ನೀವು ಬೇಕಾದ್ರೆ ಟಗರೂಲು ಅಬ್ಸರ್ವ್ ಮಾಡ್ಬೋದು. ಅದನ್ನು ಒಂದು ಟೈಟಲ್ ಟ್ರ್ಯಾಕ್ ಆಗಿ ತಂದರು ಟಗರೂಲಿ, ಆಮೇಲೆ ಸೂರ್ಯಣ್ಣಲ್ಲಿ ತಂದರು, ಆಮೇಲೆ ಇವಾಗ ತಂದರು. ಸೊ ಚರಣ್ ಸರೇನೇ ಇದನ್ನು ಡಿಫ್ರೆಂಟ್ ಸಿಚುವೇಶನ್ಸ್ಗೆ ಹೇಗೆ ತರಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಜೊತೆಗೆ ಇದನ್ನು ಹೇಗೆ ಇನ್ನೂ ಈಸಿಯಾಗಿ ತಲುಪಿಸ್ಬೇಕು ಜನಕ್ಕೆ ಅಂತ ಯೋಚನೆ ಮಾಡಿದಾಗ ಈ ಥರ ಒಂದು ಕೊಲಾಬ್ರೇಷನ್ಸ್ ಆಗಲಿ, ಈ ಥರ ಒಂದು ಎಕ್ಸ್ಪೆರಿಮೆಂಟೇಷನ್ಸ್ ಎಲ್ಲ ಆಗುತ್ತೆ. ನಿಮ್ಮ ಸಾಹಿತ್ಯನ ಅಬ್ಸರ್ವ್ ಮಾಡೋದಾದ್ರೆ ಅದೊಂದು ಹಿಂದಿನ ಒಂದಷ್ಟು ಲ್ಯಾಂಗ್ವೇಜನ್ನ ಅಥವಾ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಈಗ ಮಾರ್ಕೆಟೆಲ್ಲ ಮತ್ತೊಂದು ಆತ ಪದಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊತೀರಿ. ಅಂದರೆ ಕೋನ್ರೆ ಅವನೇ ಕುಸ್ಕೋ ತಿನ್ಕೊಂಬನೆ ಆಗಲಿ, ಅಥವಾ ಈ ಭೀಮಾದಲ್ಲಿ ಇನ್ನೊಂದು ಸಾಂಗಲ್ಲಿ ಬಂದಿರುವಂಥ ಲೈನ್ಸ್ ಆಗಲಿ, ಈ ಸಾಂಗಲ್ಲಾಗಲಿ. ಸೊ ಅದೇ ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇವಾಗ ಪ್ರತಿಯೊಂದು ನಾವು ಒಂದು ಸಾಂಗ್ನ ಬರೆಯೋಕ್ಕೆ ಕೂತಾಗ ಆ ಸಿನಿಮಾ ಯಾವ ವರ್ಲ್ಡಲ್ಲಿ ಪ್ಲೇಸ್ ಆಗಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ಭೀಮಾ ಯಾವ ಥರ ಕತೆ ಇದು, ಭೀಮಾ ಒಂದು ಸಹಜವಾದ ಏರಿಯಾಗಳಲ್ಲಿ, ಇವಾಗ ನಾಳೆ ದಿನ ಥಿಯೇಟ್ರಿಗೆ ಬಂದು ಜನ ನೋಡಿದಾಗ ಎಲ್ಲೋ ನಮ್ಮ ಪಕ್ಕದ ಏರಿಯಲ್ಲಿ ಕತೆ ನಡೀತಾ ಇದೆ ಅಂತ ಅವ್ರಿಗೆ ಅನಿಸುತ್ತೆ ವಿಜುವಲ್ಸು. ನಾವು ಅದಕ್ಕೆ ಬೇರೆ ಏನೋ ಒಂದು ಅದಕ್ಕೆ ಸೂಟ್ ಆಗದಿರೋವಂಥ ಪದಗಳನ್ನ ತಂದುಬಿಟ್ರೆ ಜನಕ್ಕೆ ಅದೊಂಥರ ಈ ಸಿಂಕ್ ಮಿಸ್ ಹೊಡೆಯೋದು ಅಂತ ಹೇಳ್ತಾರಲ್ಲ, ವಿಜುವಲ್ಸ್ಗೂ ನಮ್ಮ ಇದಕ್ಕೂ ಸಿಂಕ್ ಇರಬೇಕು. ಸೊ ಆ ಸಿಂಕ್ ನೋಡಿದಾಗ ಇವಾಗ ನಾನು ಒಂದು ಏರಿಯಲ್ಲಿ ಓಡಾಡೋ ಥರ ಇರಬೇಕು ನನಗೆ ಏನೋ ಲೈನ್ಗಳು. ಇವಾಗ ನಾವು ಏನು ಮಾತಾಡ್ಕೊತೀವಿ ಕಾಲೇಜೆಲ್ಲ ಆದಮೇಲೆ, ಇಲ್ಲ ನಾವೇನು ಇವಾಗ ಹುಡುಗರ ಅಡ್ಡ ಇರುತ್ತೆ, ಆ ಅಡ್ಡದಲ್ಲಿ ಕುತ್ಕೊಂಡು ನಾವು ಯಾವ್ಯಾವ ಥರ ಮಾತಾಡ್ತೀವಿ. ಸೊ ಇದನ್ನು ನಾವು ಒಂದು ಸಾಂಗಾಗಿ ಕಟ್ಕೊಟ್ರೆ ಅದು ಹೇಗೆ ರೀಚ್ ಆಗ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸ್ಪೆಷಲಿ ಆ ಯಾವ ವರ್ಲ್ಡಲ್ಲಿ ನಾವು ಇಡ್ತಾ ಇದೀವಿ ನಮ್ಮ ಕಥೆನ, ಆ ವರ್ಲ್ಡಿಂದ ನಾವೇನು ತೆಗಿಬೇಕು, ಈ ಥರ ಯೋಚನೆ ಮಾಡಿದಾಗ ಈ ಥರ ವರ್ಡ್ಸ್ಗಳನ್ನ ನಾವು ತರ್ಬೋದು. ಅದ್ರ ಜೊತೆಗೆ ಇಟ್ ಹ್ಯಾಸ್ ಟು ಬಿ ಸಿನಿಮ್ಯಾಟಿಕ್. ಯಾಕಂದರೆ ಜನ ಸಿನಿಮಾ ಅಂತ ಥಿಯೇಟ್ರ್ ಒಳಗೆ ಬರ್ತಾ ಇದ್ದಾರಲ್ಲ, ಸೊ ಆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ಗೆ ಪ್ಲಸ್ ಪೊಯಿಟಿಕ್. ಲಿರಿಕ್ಸಿಸ್ಟ್ ಅಂದ್ರೇನು ಅವರು ಕಂಪೇರ್ ಮಾಡಿ ಅಂದರೆ ಆ ವರ್ಡ್ಸ್ ಪಝಲ್ ಇಲ್ಲ, ಆ ವರ್ಡ್ಸ್ ಜೊತೆ ಆಡೋ ಆಟನೇ ಒಂದು ಲಿರಿಕ್ಸು. ಸೊ ಆ ಆಟ ನಾವು ಹೇಗೆ ಆಡ್ತೀವಿ ಪದಗಳನ್ನ ಇಟ್ಕೊಂಡು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ.